ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಯ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸರಿಸುಮಾರು ನಿನ್ನೆ ಸಂಜೆಯಿಂದಲೂ ಕೂಡ ಈ ಗ್ರ್ಯಾಂಡ್ ಫಿನಾಲೆಯ ವಿಡಿಯೋ ಶೂಟ್ ನಡೀತಾನೆ ಇತ್ತು. ಮೊನ್ನೆ ಕೂಡ ಕಂಪ್ಲೀಟ್ ಆಗಿ ರಾತ್ರಿ ಎಲ್ಲ ನಡೆದಿತ್ತು. ಇವತ್ತು ವಿನ್ನರ್ ಅನೌನ್ಸ್ ಮಾಡಲಾಗುತ್ತೆ. ಸಂಜೆ 6 ಗಂಟೆಯಿಂದ ಅದರ ಟೆಲಿಕಾಸ್ಟ್ ಮಾಡಲಾಗುತ್ತೆ. ಸೊ ನಿನ್ನೆ ರಾತ್ರಿಯಿಂದ ವಿನ್ನರ್ ಅನೌನ್ಸ್ಮೆಂಟ್ನ ಶೂಟಿಂಗ್ ನಡೆದಿದೆ. ಬರೋಬ್ಬರಿ ಬೆಳಗಿನ ಜಾವ 5:30ರವರೆಗೂ ಶೂಟಿಂಗ್ ನಡೆದಿದೆ. ಫೈನಲಿ ವಿನ್ನರ್ ಯಾರು ಅನ್ನೋದರ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ಹಾಗಿದ್ರೆ ವಿನ್ನರ್ ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಈ ಹಿಂದಿನ ನಿಮ್ಮ ಎಪಿಸೋಡ್ನಲ್ಲಿಗೆ ನಿಮ್ಮ ಮೆಗಾ ಸುದ್ದಿ ಭವ್ಯ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿತ್ತು. ಮತ್ತು ಭವ್ಯ ನಂತರ ರಜತ್ ಮನೆಯಿಂದ ಹೊರಗಡೆ ಬರ್ತಾರೆ ಅನ್ನುವ ನಿಖರವಾದಂಥ ಮಾಹಿತಿಯನ್ನು ನಿಮ್ಮ ಮೆಗಾ ಸುದ್ದಿ ಕೊಟ್ಟಿತ್ತು. ಹಾಗಿದ್ರೆ ವಿನ್ನರ್ ಯಾರು ಅಂತ ತಿಳ್ಕೊಳ್ಳುವಂಥ ಕುತೂಹಲ ಸಹಜವಾಗಿ ನಿಮಗಿದ್ದೇ ಇರುತ್ತೆ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರು ಅನ್ನೋದನ್ನು ಟಿವಿಗಿಂತ ಮುಂಚಿತವಾಗಿ ನಿಮ್ಮ ಈ ಮೆಗಾ ಸುದ್ದಿಯಲ್ಲಿ ನೋಡಬಹುದು ಮತ್ತು ಕೇಳಬಹುದು. ಹಾಗಿದ್ರೆ ಮತ್ತಿನ್ಯಾಕೆ ತಡ, ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಒಂದು ಕೆಲಸ ಇದೆ. ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಯಾರಾದಮೇಲೆ ಯಾರು ಹೊರಗಡೆ ಬರ್ತಾರೆ ಅನ್ನೋ ಕುತೂಹಲ ಇತ್ತು. ಎಲ್ರಿಗೂ ತೀರಾ ಬೇಸರ ಆಗಿರೋದು ಉಗ್ರಂ ಮಂಜು ಹೊರಗಡೆ ಬಂದಿದ್ದಾರೆ. ರಜತ್ ನಂತರ ಉಗ್ರಂ ಮಂಜು ಹೊರಗಡೆ ಬಂದಿರುವಂಥದ್ದು. ಉಗ್ರಂ ಮಂಜು ಗೆಲ್ಲಬೇಕು ಅನ್ನುವಂಥದ್ದು ತುಂಬ ಜನರ ನಿರೀಕ್ಷೆ ಆಗಿತ್ತು. ಆದರೆ ಅವರು ಆಟದ ಪರಿ ಅದ್ಯಾಕೋ ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ. ಜನ ಓಟು ಹಾಕಿಲ್ಲ ಅಂತ ಕಾಣಿಸುತ್ತೆ. ಗೌತಮಿ ಜೊತೆಗೆ ಬಿದ್ದು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಉಗ್ರಂ ಮಂಜು ಮನೆಗೆ ಎಂಟ್ರಿ ಕೊಟ್ಟಾಗ ಇದ್ದಂಥ ಆ ಗ್ರಾಫ್ ಹಾಗೇ ಮುಂದುವರ್ಕೊಂಡು ಹೋಗಿದ್ರೆ ಖಂಡಿತವಾಗಿಯೂ ಉಗ್ರಂ ಮಂಜು ಗೆಲ್ತಾ ಇದ್ರು. ಆದರೆ ಗೌತಮಿ ಜೊತೆ ಸೇರಿದ ಮೇಲೆ ಯಾಕೋ ಒಂದು ಕಡೆಯಲ್ಲಿ ಒಂದೇ ಕಡೆ ಸ್ಟ್ರಕ್ಕನ್ ಆದರು. ಸೊ ಇದು ಅವ್ರಿಗೆ ಹಿನ್ನಡೆ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಭವ್ಯ ಬರ್ತಾರೆ, ಅದಾದಮೇಲೆ ರಜತ್ ಬರ್ತಾರೆ, ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದೇ ಉಗ್ರಂ ಮಂಜು. ಇದು ಸಹಜವಾಗಿ ಅವರ ಅಭಿಮಾನಿಗಳಿಗೆ ತೀರಾ ಬೇಸರ ಆಗಿದೆ. ಅಟ್ಲೀಸ್ಟ್ ರನ್ನರ್ ಅಪ್ಪು ಅಥವಾ ಥರ್ಡ್ ಪ್ಲೇಸು ಬಂದಿದ್ರೂ ಖುಷಿ ಆಗ್ತಿತ್ತು ಅಂತ ಭಾವಿಸ್ಲಾಗ್ತಾ ಇತ್ತು. ಬಟ್ ಏನು ಮಾಡೋದಕ್ಕಾಗಲ್ಲ. ಉಗ್ರಂ ಮಂಜು ಹೊರಗಡೆ ಬಂದಿದ್ದಾರೆ. ಉಗ್ರಂ ಮಂಜು ನಂತರ ಹೊರಗೆ ಬಂದಿದ್ದು ತೀರಾ ಶಾಕಿಂಗ್ ಅಂತ ಅನ್ನಿಸ್ಕೊಂಡಿರುವಂಥ ಮೋಕ್ಷಿತಾ ಪೈ. ಹೌದು, ಈ ಬಾರಿ ಸೀಸನ್ನ ವಿನ್ನರ್ ಹುಡುಗಿ ಆಗೇ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಆಗಿತ್ತು. ಕಿಚ್ಚ ಸುದೀಪ್ ಅವರ ಕೊನೆಯ ಫಿನಾಲೆ ಇರೋದ್ರಿಂದ ಮತ್ತು ವ್ಯಕ್ತಿತ್ವ ಗೆಲ್ಲುತ್ತೆ ಅನ್ನೋದನ್ನು ಈ ಹಿಂದೆ ಶ್ರುತಿಯವರನ್ನು ಗೆಲ್ಲಿಸೋದ್ರ ಮುಖಾಂತರವಾಗಿ ತೋರಿಸಿಕೊಡ್ಲಾಗಿತ್ತು. ಶ್ರುತಿಯವರು ಗೆದ್ದ ಮೇಲೆ ಯಾರೂ ಕೂಡ ಫೀಮೇಲ್ ಸ್ಪರ್ಧಿಗಳು ಗೆದ್ದೇ ಇರಲಿಲ್ಲ. ಹಾಗಾಗಿ ಮೋಕ್ಷಿತ ಗೆಲ್ತಾರೆ. ನರಕವಸಿಯಾಗಿ ಬಂದಿದ್ದರು. ಅದಾದಮೇಲೆ ಕೆಲವು ಸಾಕಷ್ಟು ಟಾಸ್ಕ್ಗಳನ್ನು ಕೂಡ ಮಾಡಿದರು. ಒಬ್ಬಂಟಿಯಾಗಿ ಹೋರಾಡಿದರು. ಇಲ್ಲಿವರೆಗೂ ಬಂದಿರೋದೇ ಗ್ರೇಟು. ಹಾಗಾಗಿ ಮೋಕ್ಷಿತನ ಗೆಲ್ಲಿಸ್ಬಿಡ್ತಾರೆ ಅನ್ನುವಂಥ ಚರ್ಚೆ ವೈರಲ್ ಆಗಿತ್ತು. ಮೋಕ್ಷಿತ ಗೆಲ್ಲಿಲ್ಲ ಅಂತ ಅಂದರೂ ಅಟ್ಲೀಸ್ಟ್ ರನ್ನರ್ ಅಪ್ ಆದರೂ ಆಗೇ ಆಗ್ತಾರೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಆದರೆ ಎಲ್ಲರ ಮಾತು ಹುಸಿ ಆಗಿದೆ. ಸೊ ಉಗ್ರಂ ಮಂಜು ಆದಮೇಲೆ ಮೋಕ್ಷಿತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂಥದ್ದು ನಿಜವಾಗ್ಲೂ ಕೂಡ ಶಾಕಿಂಗ್ ಆಗಿರುವಂಥ ಸತ್ಯ. ಮೋಕ್ಷಿತಾಗೆ ಗೆಲ್ಲಬಹುದಾದಂಥ ಎಲ್ಲ ರೀತಿಯಾದಂಥ ಅವಶ್ಯಕತೆ ಮತ್ತು ಅವಕಾಶ ಎಲ್ಲದರ ಅನಿವಾರ್ಯತೆ ಇದ್ರೂ ಕೂಡ ಕೊನೆಯ ಮೂಮೆಂಟ್ನಲ್ಲಿ ಮನೆಯಿಂದ ಹೊರಗಡೆ ಬಂದಿರೋದು ಅವ್ರ ಫ್ಯಾನ್ಸಿಗೆ ಬೇಸರ ಆಗಿದೆ. ಇನ್ನೂ ಆಶ್ಚರ್ಯದ ವಿಚಾರ ಅಂತಂದರೆ ತ್ರಿವಿಕ್ರಮ್ ರನ್ನರ್ ಅಪ್ ಆಗಿರೋದು. ಹೌದು, ತ್ರಿವಿಕ್ರಮ್ ಗೆದ್ದೇ ಗೆಲ್ತಾರೆ, ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆ ಇತ್ತು. ಯಾಕಂದರೆ ತ್ರಿವಿಕ್ರಮ್ ಚೆನ್ನಾಗಿ ಆಟ ಆಡಿದ್ದಾರೆ. ಟಾಸ್ಕ್ ಆಗಿರ್ಬೋದು ಅಥವಾ ವ್ಯಕ್ತಿತ್ವ ಆಗಿರ್ಬೋದು. ಕಷ್ಟಪಟ್ಟು ಮೇಲೆ ಬಂದಂಥ ಹುಡುಗ. ಮನೆ ಕಡೆಯಲ್ಲೂ ಕೂಡ ಕಷ್ಟ ಇದೆ. ತಂದೆ ಲಾರಿ ಡ್ರೈವರ್ ಆಗಿದ್ದರು. ಸೊ ಈ ಥರ ಎಲ್ಲ ಇರುವಂಥ ಹುಡುಗ ಇವರನ್ನೇ ಗೆಲ್ಲಿಸಿದ್ರೆ ಚೆನ್ನಾಗಿರುತ್ತೆ, ಗೆಲ್ಲಿಸಬೇಕು ಅನ್ನುವಂಥ ನಿರೀಕ್ಷೆಯನ್ನು ಕೆಲವರು ಇಟ್ಕೊಂಡಿದ್ರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಅವರ ನಿರೀಕ್ಷೆಗಳು ಕೂಡ ಹುಸಿಯಾಗಿದೆ. ತ್ರಿವಿಕ್ರಮ್ ಮೋಕ್ಷಿತ ಆದಮೇಲೆ ಬಂದಿದ್ದಾರೆ. ಅಲ್ಲಿಗೆ ನಾವು ಭವ್ಯನಿಂದ ಕೌಂಟ್ ಮಾಡ್ಕೊಂಡು ಹೋದರೆ ಭವ್ಯ, ರಜತು, ಉಗ್ರಂ ಮಂಜು, ಮೋಕ್ಷಿತ, ಅದಾದಮೇಲೆ ತ್ರಿವಿಕ್ರಮು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಈ ಮುಖಾಂತರವಾಗಿ ತ್ರಿವಿಕ್ರಮ್ ಗೆಲ್ಲದೆ ರನ್ನರ್ ಅಪ್ ಆಗಿ ತೃಪ್ತಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಬೇಸರದ ಸಂಗತಿ. ತ್ರಿವಿಕ್ರಮ್ನನ್ನು ಗೆಲ್ಲಿಸಬೇಕು ಅಂತ ಸಾಕಷ್ಟು ಮಂದಿ ಪ್ರಯತ್ನ ಪಟ್ಟಿದ್ದು ಇದೆ. ಮೊನ್ನೆ ಅಲ್ಲಿ ಕೂತವ್ರು ಎಲ್ಲರೂ ಯಾರು ಗೆಲ್ಲಬೇಕು ಅಂದಾಗ ತ್ರಿವಿಕ್ರಮ್ ಅಂತಾನೆ ತ್ರಿವಿಕ್ರಮ್ ಹೆಸರು ಹೇಳಿದ್ರು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ವ್ಯಕ್ತಿತ್ವ ಅಂತ ಬಂದಾಗ ತ್ರಿವಿಕ್ರಮ್ ಅಲ್ಲೊಂದು ಇಲ್ಲೊಂದು ಮಾತಾಡಿದ್ದು, ಅವ್ರ ಹಿಂದೆ ಇವ್ರ ಹಿಂದೆ ಮಾತಾಡಿದ್ದು, ರಜತ್ ಬಂದಮೇಲೆ ರಜತ್ ಜೊತೆಗೆ ಭಯ ಭಯ ಅಂತ ಇದ್ದಿದ್ದು, ಮಂಜು ಇದ್ದಾಗ ಮಂಜು ಜೊತೆಗೆ ಭಯ ಭಯ ಅಂತ ಇದ್ದಿದ್ದು. ಸೊ ಅದ್ರ ಜೊತೆಗೆ ಭವ್ಯ ಜೊತೆಗೆ ಮಾತ್ರ ಅತಿ ಹೆಚ್ಚಾಗಿ
ಕಾಣಿಸ್ಕೊಳ್ತಾ ಇದ್ದಿದ್ದು ಅವ್ರಿಗೆ ಡ್ಯಾಮೇಜ್ ಆಗಿರಬಹುದು. ಆ ಕಾರಣಕ್ಕಾಗಿ ಅವರು ರನ್ನರ್ ಅಪ್ ಆಗಿದ್ದಾರೆ. ಇನ್ನು ವಿನ್ನರ್ ಯಾರು ಅಂತ ನಿಮಗೆ ಆಲ್ರೆಡಿ ಈಗಾಗಲೇ ಗೊತ್ತಾಗಿರುತ್ತೆ. ಅದು ಯಾರು ಅಲ್ಲ, ಹನುಮಂತು ಬಿಗ್ ಬಾಸ್ನ ವಿನ್ನರ್ ಆಗಿದ್ದಾರೆ. ಸಾಕಷ್ಟು ಜನಕ್ಕೆ ಇದು ಆಶ್ಚರ್ಯ ಇದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರವಾಗಿ ಬಂದವರು ಇದೇ ಮೊದಲ ಬಾರಿಗೆ ಗೆದ್ದಿರುವಂಥದ್ದು. ಅದು ಹೇಗೆ ಗೆಲ್ಲಿಸ್ಬಿಟ್ರು? ಡೇ ಒನ್ನಿಂದ ಇದ್ದವ್ರು ಹಾಗಿದ್ರೆ ಲೆಕ್ಕ ಅಲ್ವಾ ಅನ್ನೋದೊಂದು ಪ್ರಶ್ನೆ. ಅದರ ಜೊತೆಗೆ ವ್ಯಕ್ತಿತ್ವದ ಆಟ ಗೆದ್ದಿದೆ ಅಂತದನ್ನು ಹೇಳಲಾಗ್ತಾ ಇದ್ರು. ಕೆಲವರು ಹನುಮಂತು ಬಗ್ಗೆ ಮಾತಾಡಿದ್ದಿದೆ. ಹನುಮಂತು ಏನು ಇನ್ನೋಸೆಂಟ್ ಅಲ್ಲ, ನಾಟಕ ಮಾಡ್ತಾ ಇದ್ದಾರೆ, ಪಕ್ಕಾ ರಿಯಾಲಿಟಿ ಶೋಗಳಿಗೆ ಹೇಳಿ ಮಾಡಿಸಿದಂಥ ವ್ಯಕ್ತಿ, ಹೆಂಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಒಂದು ಮುಖವಾಡ ಹಾಕ್ಕೊಂಡು ಇಲ್ಲಿವರೆಗೂ ಬಂದರು, ಗೆದ್ದರು ಅಷ್ಟೇ. ಹನುಮಂತು ಬದಲು ಬೇರೆಯವ್ರನ್ನ ಗೆಲ್ಲಿಸ್ಬೋದಿತ್ತು. ಮೊದಲ ದಿನದಿಂದ ಇದ್ದವರನ್ನ ಗೆಲ್ಲಿಸ್ಬೋದಿತ್ತು. ಮಧ್ಯದಲ್ಲಿ ಬಂದವ್ರನ್ನ ಗೆಲ್ಲಿಸುವಂಥ ಅವಶ್ಯಕತೆ ಇತ್ತಾ ಅಂತ. ಇನ್ನೊಂದು ಕಡೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಬಿಗ್ ಬಾಸ್ನ TRP ಬೀಳ್ತಿದೆ ಅಂತ ಅಂದಾಗ ಹನುಮಂತನನ್ನು ಕರೆಸಲಾಗಿತ್ತು. ಹನುಮಂತು ಬಂದಮೇಲೆ TRP ಚೆನ್ನಾಗಾಗಿತ್ತು. ಆ ಋಣ ಸಂಧಾನ ಮಾಡೋದಕ್ಕಂತ ಹನುಮಂತನ ಗೆಲ್ಲಿಸಲಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೇನೂ ಇಲ್ಲ. ಜೀ ಕನ್ನಡದಲ್ಲೂ ಹನುಮಂತನ ಬೆಳೆಸ್ತಾರೆ. ಕಲರ್ಸ್ ಅವರು ಹನುಮಂತನೇ ಬೆಳೆಸ್ತಾರೆ. ಎಲ್ಲರೂ ಹನುಮಂತನೇ ಬೆಳೆಸೋದಾದರೆ ಇನ್ನು ಬೇರೆಯವ್ರನ್ನ ಯಾಕೆ ಬಿಗ್ ಬಾಸ್ ಮನೆಯೊಳಗೆ ಕಳಿಸ್ಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಇನ್ನು ಕೆಲವರು ಇಲ್ಲ, ಹನುಮಂತನೇ ಗೆಲ್ಲಬೇಕಾಗಿತ್ತು, ಇರೋದ್ರಲ್ಲಿ ಎಲ್ಲದರಲ್ಲೂ ಬೆಟರ್ ಅಂದರೆ ಹನುಮಂತು ಅಂತ ಹೇಳ್ತಾ ಇದ್ರು. ಫೈನಲಿ ಹನುಮಂತು ಬಿಗ್ ಬಾಸ್ನ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ.